ಮತಗಟ್ಟೆಗಳಲ್ಲಿ ಒಂದಿಷ್ಟು ನಿಯಮ ಇರುತ್ತೆ. ಮತಗಟ್ಟೆಗಳ ಒಳಗೆ ಮೊಬೈಲ್ ಫೋನ್ಗಳನ್ನು ನಿರ್ಬಂಧ ಮಾಡಲಾಗುತ್ತೆ. ಯಾಕಂದರೆ ವೋಟಿಂಗ್ ಅನ್ನೋದು ಕಾನ್ಫಿಡೆನ್ಷಿಯಲ್ ಆಗಿರಬೇಕು. ಯಾರಿಗೆ ಮತ ಹಾಕಿದ್ರು ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಫೈನಲ್ ಆಗಿ ಎಲ್ಲ ಒಟ್ಟಿಗೆ ಸೇರಿ ಯಾರನ್ನು ಗೆಲ್ಲಿಸಿದ್ರು ಅನ್ನೋದು ಮಾತ್ರ ಗೊತ್ತಾಗಬೇಕು. ಆದರೆ ಮತಗಟ್ಟೆಯಲ್ಲಿ ಮೊಬೈಲ್ ನಿರ್ಬಂಧವಿದ್ರೂ ಕೂಡ ರೂಲ್ಸ್ ಬ್ರೇಕ್ ಮಾಡಲಾಗಿದೆ. ಮತದಾನ ಮಾಡುವ ಫೋಟೋ ಕ್ಲಿಕ್ಕಿಸ್ಕೊಂಡು ಅದನ್ನು ಗ್ರೂಪ್ಗೆ ಶೇರ್ ಮಾಡಿದ್ದಾನೆ ಓರ್ವ ಯುವಕ. ಫೋಟೋ ಕ್ಲಿಕ್ಕಿಸ್ಕೊಂಡು ಗ್ರೂಪ್ಗೆ ಶೇರ್ ಮಾಡಿದ್ದಾನೆ. ಪುತ್ತೂರಿನ ಮತಗಟ್ಟೆಯಲ್ಲಿ ನಡೆದಿರೋ ಘಟನೆ ಇದು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಹಾಕುವ ಫೋಟೋವನ್ನು ವೈರಲ್ ಮಾಡಿದ್ದಾನೆ. ಹುಡುಗನ ಹೆಸರು ರಂಜಿತ್ ಬಂಗೇರ ಅಂತ. ನೋಡಿ, ಹೀಗೆ ಫೋಟೋ ತೆಗೆದು ಈ ಫೋಟೋವನ್ನು ಅವನು ಗ್ರೂಪ್ಗೆ ಹಾಕ್ಕೊಂಡಿದ್ದಾನೆ. ಗ್ರೂಪ್ಗೆ ಹಾಕ್ಕೊಂಡಿರೋ ಉದ್ದೇಶ ಏನು ಗೊತ್ತಿಲ್ಲ. ತಮ್ಮವ್ರಿಗೆ ಮತ ಹಾಕಿದ್ದೀನಿ ಅಂತ ತೋರಿಸೋದಕ್ಕೋ ಮತ್ತೊಂದು ಮಗದೊಂದು. ಆದರೆ ಈತನಿಗೆ ಮೊಬೈಲ್ ಒಳಗಡೆ ಬಿಟ್ಟಿದ್ದು ಯಾರು? ಈತ ಮೊಬೈಲ್ ಕೈಯಲ್ಲಿ ಹಿಡ್ಕೊಂಡು ಫೋಟೋ ತೆಗೆಯೋವರೆಗೂ ಪಾಪ ಸಿಬ್ಬಂದಿ ಅವರಷ್ಟಕ್ಕೆ ಅವ್ರು ಇನ್ನೂ ಹಲವು ಜನ ಬರ್ತಿರ್ತಾರೆ. ಅವರ ಬೇರೆ ಬೇರೆ ಪ್ರಕ್ರಿಯೆಗಳನ್ನು ಗಮನಿಸ್ತಿರ್ತಾರೆ. ಆದರೆ ಮೊಬೈಲ್ ಫೋನ್ ಅಲೌಡ್ ಇಲ್ಲ ಅಂತ ಹೇಳಿದ್ಮೇಲೆ ಅದನ್ನು ಒಳಗಡೆ ತೊಗೊಂಡು ಹೋಗದೇ ಇರೋ ಹಾಗೆ, ತೊಗೊಂಡು ಹೋದರೂ ಕೂಡ ಅದನ್ನು ಕೈಯಲ್ಲಿ ಹಿಡ್ಕೊಂಡು ಫೋಟೋ ತೆಗೆಸ್ಕೊಳ್ಳುವಷ್ಟು, ಫೋಟೋ ತೆಗೆಯುವಷ್ಟು ಅವಕಾಶ ಕೊಟ್ಟಿದ್ಯಾಕೆ ಅನ್ನೋದು ಕೂಡ ಒಂದು ಕಡೆ ಪ್ರಶ್ನೆ ಆಗುತ್ತೆ. ಇನ್ನೊಂದು ಕಡೆ ಇದು ಕಾನೂನಿನ ಉಲ್ಲಂಘನೆ, ರೂಲ್ಸ್ ಬ್ರೇಕು. ಹಾಗಾಗಿ ಈ ಹುಡುಗ, ಈ ವ್ಯಕ್ತಿ, ಈ ಯುವಕ ರಂಜಿತ್ ಬಂಗೇರ ಗ್ರೂಪ್ಗೆ ಫೋಟೋ ಹಾಕಿರೋ ವಿಚಾರ ಈಗ ವೈರಲ್ ಆಗ್ತಾ ಇದೆ. ಈ ಫೋಟೋ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಾದ್ಯಂತ ಓಡಾಡ್ತಾ ಇದೆ. ಈ ರೀತಿಯ ಹುಚ್ಚು ಗೀಳು ಕೆಲವರಿಗಿದೆ. ಕೆಲವ್ರ ನಂಬಿಕೆ ಇರೋದಿಲ್ಲ ಇವರು ಓಟ್ ಹಾಕ್ತಾರೋ ಇಲ್ವೋ ಅಂತ. ಹಾಗಾಗಿ ಈ ನಂಬಿಕೆ ತೋರಿಸೋದಕ್ಕೆ, ನಾವು ಇಂಥವ್ರಿಗೆ ಓಟ್ ಹಾಕಿದ್ದೀವಿ ಅಂತ ಹೇಳೋದಕ್ಕೆ, ಅಂತ ತೋರಿಸ್ಕೊಳ್ಳೋದಕ್ಕೆ ಈ ರೀತಿ ಫೋಟೋಗಳನ್ನೆಲ್ಲ ಅವ್ರು ತೆಗಿತಾರೆ.